ವಿಭಿನ್ನವಾಗಿಯೇ ಇದೆ ಕಾರ್ಯಕ್ರಮ. ನೀವು ಹೇಳ್ದಂಗೆ ತುಂಬ ವಿಭಿನ್ನವಾಗಿಯೇ ಇದೆ. ಯಾಕಂದರೆ ಇದುವರೆಗೂ ಈ ಥರ ಕಾರ್ಯಕ್ರಮ ಯಾರೂ ಮಾಡಿಲ್ಲ, ನಾವು ನೋಡೂ ಇಲ್ಲ. ಸುಮಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ, ಕನ್ನಡ ಕಾರ್ಯಕ್ರಮಗಳಿಗೆ. ನಾನು ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ. ಆದ್ರೂ ನಾವು ಸಮ್ಮೇಳನಗಳೆಲ್ಲ ಮಾಡ್ತಾಯಿರ್ತೀವಿ. ಈ ಥರ ಕಾರ್ಯಕ್ರಮ ಎಲ್ಲೂ ನೋಡಿಲ್ಲ ಇದುವರೆಗೂ. ತುಂಬಾ ಚೆನ್ನಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಆ್ಯಡ್6 ಅವ್ರಿಗೆ ಮತ್ತು ಇವರು ಕನ್ನಡ TV ಅವರಿಗೆ ತುಂಬ ಧನ್ಯವಾದಗಳು. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ, ಕನ್ನಡ ತೇರನ್ನು ಎಳೀಲಿ ಅಂತ ಆಶಿಸುತ್ತಾ ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮೇಡಮ್. ಸರ್, ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನವೆಂಬರ್ ಕನ್ನಡ ಪ್ರೇಮ ಮಾತ್ರ ಉಳ್ಕೋತಾ ಇದೆ ಅನ್ನುವಂಥ ಒಂದು ಮಾತು. ಹೌದು. ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ನಮಗೆ ರಾಜ್ಯೋತ್ಸವ ಇವಾಗ ಕೇವಲ 1 ತಿಂಗಳು ನವಂಬರಲ್ಲಿ ಮಾತ್ರ ಮಾಡ್ತಾರೆ. ನಮ್ಮ ಆಸೆ ಅಲ್ಲ, ನಮ್ಮ ಪ್ರಯತ್ನ ಎಲ್ಲ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ಅದೊಂದು ನಮ್ಮ ಬಯಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಂಥದಕ್ಕೆಲ್ಲ ಉತ್ತೇಜನ ನೀಡ್ತದೆ. ನಿತ್ಯೋತ್ಸವ ಅಂತ ನಾವು ಏನು ಅಂದ್ಕೊಂಡಿದ್ವಿ ಅಂಥದಕ್ಕೆ ಇಂಥವೆಲ್ಲ ಪ್ರೇರಣೆ ಆಗ್ತದೆ ಇಂಥ ಕಾರ್ಯಕ್ರಮಗಳು. ಸೊ ನಾವು 70 ವರ್ಷದವರೆಗಿನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಸುಧಾರಣೆ ಆಗಿರೋದನ್ನ ನೋಡಿದ್ವಿ. ಇನ್ನು ಮುಂದೆ ಯಾವ ರೀತಿ ಸುಧಾರಣೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು? ಇನ್ನು ಅಭಿವೃದ್ಧಿಗಳು ಅಷ್ಟೇ ನಿರೀಕ್ಷೆ ಮಾಡಬೇಕು. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಏನಾಗಿದೆ, ಇವಾಗ ನಮ್ಮ ಬೆಂಗಳೂರು ನಗರ ಪರಿಸ್ಥಿತಿ ಏನಾಗಿದೆ, ಮಹಾನಗರ ಪರಿಸ್ಥಿತಿ. ಮೊದಲು ಬರೀ ಕನ್ನಡದ ಒಂದು ಚಳುವಳಿ ನಡೀತಾಯಿತ್ತು, ಉತ್ಸವಗಳು ನಡೀತಾಯಿತ್ತು, ಸಮ್ಮೇಳನ ನಡೀತಾಯಿತ್ತು. ಇತ್ತೀಚೆಗೆ ಇವಾಗ ಎಲ್ಲ ಕನ್ನಡ ಮಾಯನೇ ಆಗಿಬಿಟ್ಟಿದೆ ಬೆಂಗಳೂರು ನಗರದಲ್ಲಿ. ನಿಮ್ಗೆ ತಿಳಿದಿದೆ ಎಲ್ಲ, ತಪ್ಪೇನಿಲ್ಲ. ಇವಾಗ ನಾವೂ ಆಂಧ್ರ ಬಾರ್ಡ್ರಲ್ಲಿದ್ದೀವಿ. ಆದ್ರೂ ತೆಲುಗಲ್ಲಿ ಮಾತಾಡಿದ್ರು ನಮ್ಮ ಕನ್ನಡ ಅಭಿಮಾನ ತೆಲುಗಲ್ಲಿ ತೋರಿಸ್ತೀವಿ. ನಾವು ಕನ್ನಡವನ್ನು ಮರೆಯೋದೇ ಇಲ್ಲ. ನಮ್ಮ ಅಭಿಮಾನ ಕನ್ನಡಕ್ಕೋಸ್ಕರನೇ. ಹಾಗಾಗಿ ಇಲ್ಲಿ ಬಂದಿರೋರು ಇವತ್ತಿನ ಏನು ಇದ್ದಾರೆ ಬೇರೆ ರಾಜ್ಯಗಳಿಂದ ಯುವಕರು, ಕನ್ನಡಕ್ಕೆ ಪ್ರೋತ್ಸಾಹ ಕೊಡಬೇಕು, ಕನ್ನಡ ಮಾತಾಡಬೇಕು, ಕನ್ನಡದಲ್ಲೇ ಉಚ್ಚಾರಣೆ ಮಾಡಬೇಕು, ಕನ್ನಡ ಕಲಿಸಬೇಕು, ಕಲಿಬೇಕು, ಆನಂದಿಸಬೇಕು. ಈ ಥರ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡಬೇಕು. ಅದೊಂದು ಆಶಯ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.